ನಮಸ್ತೆ ಗೆಳೆಯರೆ. ಇವತ್ತು ನಮ್ಮ ಮಧುವನ ಗೋವಾಸ್ಯಂ ಎಂಬ ಗೋಶಾಲೆಯ ಮಧ್ಯೆ ಒಂದು ಬಾವಿ ಇದೆ ನಡುವೆ. ಆ ಬಾವಿಯ ಮೇಲ್ಗಡೆ ತಟ್ಟದಲ್ಲಿ 3 ನಂಜನಗೂಡಿನ ರಸಬಾಳೆ ಹಾಕಿದ್ವಿ. ಏನಪ್ಪ ಅದರಲ್ಲಿ ಸ್ಪೆಷಲ್ಲು? ನಂಜನಗೂಡಿನ ರಸಬಾಳೆ ನೋಡಿ, ಇಲ್ಲೊಂದು ಒಂದಾಯ್ತು, ಇಲ್ಲೊಂದು ಹಾಕಿದ್ವಿ. ಸ್ಪೆಷಲ್ ಆಗಿ ನಂಜನಗೂಡಿಂದ ತರಿಸಿದ್ವಿ. ಏನು ನಂಜನಗೂಡಿ ರಸಬಾಳೆ ಅಂದರೆ, ನಮ್ಮ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳನ್ನು ಜೀವಂತ ರಕ್ಷಿಸಬೇಕು ಅಂತ ಪರಮಶಿವನು ವಿಷ ಕುಡಿತಾನೆ. ಅದು ಕಾಲಕೂಟ ವಿಷ. ವಾಸುಕಿ ಅನಂತಶೇಷ ಪದ್ಮನಾಗ ಕಂಬಲಂ ಧಾರ್ತರಾಷ್ಟ್ರ ಕಾಲಿಯಂ ಶಂಕಪಾಲ ತಕ್ಷಕಂ ಸರ್ವ ಸರ್ಪ ಕಾರ್ಕೋಟ ಕಾಲಕೂಟ ವಿಷಗಳೇ. ಅವುಗಳನ್ನು ಸ್ವಾಹ ಮಾಡ್ತಾನೆ ಶಿವ. ಆವಾಗ ಕತ್ತನಿಟ್ಕೊಂಡು ಪಾರ್ವತಮ್ಮ ಹೇಳ್ತಾಳೆ, ಸರ್ವ ಸರ್ಪ ಕಾರ್ಕೋಟ ಕಾಲಕೂಟ ವಿಷಗಳೇ, ನಂಜುಂಡನ ಅರ್ಧಾಂಗಿ ನವದುರ್ಗಿ ಹೇಳುತ್ತಿರುವೆ. ಆ ಕಂಠದಿಂದ ಕೆಳಗೆ ಮಾತ್ರಾಂಗುಲವು ಇಳಿದೊಡೆ, ನೀಲಕಂಠನಾಣೆಗೂ ವಿಷಕ್ಕೆ ವಿಷವಾಗುವೆನ ಅಂತ ಸರ್ಪ ಲೋಕವನ್ನೇ ನಡುಗಿಸುವಂತ ಶಪಥ ಮಾಡ್ತಾಳೆ ಪಾರ್ವತಿ. ಆಗ ಕತ್ತಿನ ತನಕ ಇಳಿದ್ರು ಕೂಡ ಶಿವ ಅನ್ಕಾನ್ಶಿಯಸ್ ಆಗ್ತಾರೆ. ಋಷಿ ಮುನಿಗಳೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇಂಟಿ ಗುಟ್ಟು ವ್ಯಾಧಿ ರಟ್ಟು ಅಂತ, ಮನೆಯ ಗುಟ್ಟು ವ್ಯಾಧಿಯನ್ನು ರಟ್ಟು ಮಾಡ್ಬೇಕಂತೆ. ನಮಗೇನು ಕಾಯಿಲೆ ಇದೆ ಅನ್ನೋದು ಎಲ್ಲರಿಗೂ ಹೇಳಬೇಕಂತೆ. ಹಂಗೆ ಶಿವನಿಗೆ ವಿಷ ಕುಡಿದಾಗ ಎಲ್ಲರೂ ಬಂದು ನಮಸ್ಕಾರ ಮಾಡೋಕ್ಕೆ ಬಂದು ಒಬ್ಬೊಬ್ಬರು ಒಂದೊಂದು ಸಲಹೆ ಕೊಡ್ತಾರೆ. ಏನಂದರೆ, ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಎಂಬ ಕ್ಷೇತ್ರವಿದೆ. ಆ ಕರ್ನಾಟಕದಲ್ಲಿ ಕಪಿಲೆ ಎನ್ನುವ ನದಿ ಇದೆ. ಆ ಕಪಿಲಾ ನದಿ ತೀರದಲ್ಲಿ ರಸಬಾಳೆ ಹುಟ್ಟತ್ತೆ. ಆ ರಸಬಾಳೆಯನ್ನು ದಿನ ತಿನ್ನಿಸಿದ್ರೆ ಈತನ ವಿಷ ಅಮೃತವಾಗುತ್ತೆ ಅಂತ ಹೇಳ್ತಾರೆ. ಆಗ ಪಾರ್ವತಮ್ಮ ಶಿವನನ್ನು ಹೊತ್ತು ಎತ್ತಿನೊಂದಿಗೆ ನಂಜನಗೂಡಿಗೆ ಬಂದು ಪತಿಯ ಆ ವಿಷಮ ಜ್ವರವನ್ನು ಇಳಿಸ್ಕೋತಾರೆ, ಕಾಪಾಡ್ಕೋತಾರೆ. ಅದಕ್ಕೆ ಆ ಕ್ಷೇತ್ರದ ಹೆಸರು ನಂಜನ್ನ ಉಂಡ ನಂಜುಂಡನ ನಂಜನ್ನ ಇಳಿಸಿದ ಕಪಿಲೆಯ ತಟದ ರಸಬಾಳೆಯ ಕ್ಷೇತ್ರ ಆಗಿದೆ ಇವತ್ತಿಗೂ. ಅದಕ್ಕೆ ಅಷ್ಟೊಂದು ಅದ್ಭುತವಾದ ರಸಬಾಳೆ ಆದಷ್ಟು ಕರ್ನಾಟಕದ ಎಲ್ಲ ಕಡೆ ಹೋಗಲಿ ಅಂತ ಇಲ್ಲಿ ಕೂಡ ತರಿಸಿ ಗಿಡಗಳ ಹಾಕಿದ್ದೀವಿ. ನೀವು ತರಿಸ್ಕೊಳ್ಳಿ, ನಿಮ್ಮ ಮನೆ ಹತ್ರ ಒಂದಾದರೂ ನೆಟ್ಕೊಳ್ಳಿ. ಒಳಿತಾಗಲಿ. ಧನ್ಯವಾದ. ಅಹೋರಾತ್ರ.